ಎಷ್ಟಿದೆ ಅಣ್ಣ ನಿಮ್ಮ ಸಾಲ? ಎಲ್ಲ ಒಂದು 15 ಲಕ್ಷ ಇದೆ. ಸೊ ಎಷ್ಟು ಬೀಳುತ್ತಣ್ಣ ಈ ಕಾರ್ ನಾವೇನಾದರೂ ತಗೊಳಕ್ ಹೋದ್ರೆ ಇವಾಗ ಶೋರೂಮಿಗೆ? 48 ಲಕ್ಷ. ಆ ಮನೆ ಎಷ್ಟು ವ್ಯಾಲ್ಯೂ ಆಗುತ್ತಣ್ಣ ಇವಾಗ ನೀವೇನಾದ್ರೂ ಅದು ಮಾರಿದ್ರೆ ಆ ಮನೆ ನೀವು? 30-40 ಆ ಥರ ಹೋಗ್ಬೋದು. ಒಂದು ತಿಂಗಳಿಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರ? 25,000. ಸಂಪಾದನೆಗೆ ಮೀರಿ ಕಮಿಟ್ಮೆಂಟ್ ಇದೆ. ಬೇಗ ಮದುವೆ ಆಯ್ತು, ಬೇಗ ಮಕ್ಕಳಾಯ್ತು, ಜವಾಬ್ದಾರಿ ಬೇಗ ಬಂತು. 26 ವರ್ಷ ಸರ್ವಿಸಿಗೆ 1,000 ಅಷ್ಟೇ. 25,000 ನಿಮಗೆ ಸ್ಯಾಲ್ರಿ ಅಂದ್ರೆ ಒಂದು ವರ್ಷಕ್ಕೆ 1,000. ಲೈಫಾಗಿ ನೀವೇನು ತಪ್ಪು ಮಾಡಿದೀರಾ ಅದು ಮಾಡಬಾರ್ದಾಗಿತ್ತು ನಾನು ಅಂತ ಅನ್ಕೋತೀರಿ? ಮದುವೆ ಮಾಡ್ಕೊಂಡಿದ್ದು ದುಡ್ಡು. ಮದುವೆ ಮಾಡ್ಕೊಂಡಿದ್ದು ದುಡ್ಡು ತಪ್ಪ ನಿಮ್ಮ ಲೈಫಾಗೆ? ಹೌದು, ಮದುವೆ ಮಾಡ್ಕೊಂಡ್ರೆ ಜವಾಬ್ದಾರಿ ಬೆಳೀತು. ಅದಕ್ಕೋಸ್ಕರ ನಾವೇನು ಬದುಕಲ್ಲ, ನಾವು ಡೆಡ್ ಬಾಡಿನೇ. ಹೆಂಡತಿಗೋಸ್ಕರ ಬದುಕಬೇಕು, ಮಕ್ಕಳಿಗೋಸ್ಕರ ಬದುಕಬೇಕು ಅಷ್ಟೇ. ನಾವು ಫ್ರೀ ಆಗಿರಲ್ಲ, ಜವಾಬ್ದಾರಿ ತಲೆ ಮೇಲೆ ಹೊತ್ಕೊಂಡೇ ಸುತ್ತಬೇಕು. ಸಾಯಕ್ಕೂ ಫ್ರೀಡಮ್ ಇಲ್ಲ. ಅಣ್ಣ ಇವಾಗ ನಿಮ್ಗೆ ಯಾವತ್ತಾದ್ರೂ ಅನ್ಸಿಲ್ವಾ ನಾನು 1 ಲಕ್ಷ ದುಡಿಬೇಕಲ್ಲ ತಿಂಗಳಿಗೆ, ಏನು ಮಾಡಲಿ, ಏನು ಮಾಡಲೇಬೇಕು, ನಾನು ಏನಾದರೂ ಮಾಡಲೇಬೇಕು ಲೈಫಾಗೆ ಅಂತ ಅನ್ಸಿಲ್ವಾ ನಿಮಗೆ? ಈ ಕಾರ್ ನಿಮ್ದೇನಾ ಇದು? ಇಲ್ಲ, ನಮ್ದಲ್ಲ. ಡ್ರೈವರ್ ಅಷ್ಟೇ. ನೀವು ಡ್ರೈವಿಂಗ್ ಮಾಡ್ತೀರಾ ಕಾರು? ಓಕೆ ಅಣ್ಣ, ಈ ಕಾರ್ ಹೆಸರು ಏನಣ್ಣ? ಇದು ಇನೋವಾ ಐ ಕ್ರಾಸ್. ಓಕೆ, ಸೊ ಎಷ್ಟು ಬೀಳುತ್ತಣ್ಣ ಈ ಕಾರ್ ನಾವೇನಾದರೂ ತೊಗೊಳಕ್ಕೆ ಹೋದರೆ ಇವಾಗ ಶೋರೂಮಿಗೆ? ಇದು ಟಾಪ್ ಎಂಡ್ ಏನೋ 48 ಲಕ್ಷ ಅಂತ ಹೇಳಿದ್ರು. ಇದು ಜಸ್ಟ್ ಇನೋವಾ ಐ ಕ್ರಾಸ್ ಅಷ್ಟೇ 48 ಲಕ್ಷ ಟಾಪ್ ಎಂಡು? ಅಬ್ಬಾ. ಅದು ಬಿಟ್ಟರೆ ಅಣ್ಣ ಇವಾಗ ನಿಮಗೆ ಒಂದು ತಿಂಗಳಿಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಣ್ಣ ಇವ್ರು, ನಿಮ್ಮ ಓನರ್ ಯಾರು? ನೀವು ಕಾರ್ ಓಡಿಸ್ತೀರಲ್ಲ ಅದಕ್ಕೆ? ಕೊಡ್ತಾರೆ 25,000 ಒಂದು ತಿಂಗಳಿಗೆ. ಸಾಕಾಗುತ್ತೆ ಅಣ್ಣ ಅದು 25,000 ನಿಮಗೆ? ಸಾಲಲ್ಲ. ಓಕೆ, ಕಮಿಟ್ಮೆಂಟ್ ಅದೆಲ್ಲ ಇದೆಯಾ? ತುಂಬ ಇದೆ. ಸಂಪಾದನೆಗೆ ಮೀರಿ ಕಮಿಟ್ಮೆಂಟ್ ಇದೆ. ಬಿಟ್ಟರೆ 25,000 ಇಲ್ಲಲ್ಲ. ಓಕೆ, ಸಂಪಾದನೆಗೆ ಮೀರಿದ ಕಮಿಟ್ಮೆಂಟ್ ಇದೆ. ಸಾಲ ಇದೆ? ಎಷ್ಟಿದೆ ಅಣ್ಣ ನಿಮ್ಮ ಸಾಲ? 15 ಲಕ್ಷ ಇದೆ. 15 ಲಕ್ಷ ಸಾಲ ಇದೆ ನಿಮ್ಮದು. ಓಕೆ, ಅದೆಲ್ಲ ಇನ್ನೂ ತೀರ್ಸೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಣ್ಣ? 15 ಲಕ್ಷ ಗೊತ್ತಿಲ್ಲ. ನಿಮ್ಮ ಲೈಫಾಗೆ ಯಾವತ್ತಾದರೂ ಈ ಬೆಟ್ಟಿಂಗು, ಗ್ಯಾಮ್ಲಿಂಗು, ಈ ಜೂಜಾಗೆಲ್ಲ ದುಡ್ಡು ಹಾಕ್ಬಿಟ್ಟು ಏನಾದರೂ ಕಳ್ಕೊಂಡಿದ್ದೀರಾ? ಇಲ್ಲ, ಏನು ಆ ಥರ ಏನೋ ಅಭ್ಯಾಸ ಏನೂ ಇಲ್ಲ? ನಮ್ಮದು ಬೇಗ ಮದುವೆ ಆಯಿತು, ಬೇಗ ಮಕ್ಕಳಾಯಿತು, ಜವಾಬ್ದಾರಿ ಬೇಗ ಬಂತು. ಇತ್ತು ನಿಮ್ಮದು ಸ್ಯಾಲ್ರಿ ಅವಾಗ ಎಷ್ಟಿತ್ತು? ನಮ್ಮದು 1,500,000ದಿಂದ ಇವಾಗ 25,000 ಬಂದಿದೆ ಅಷ್ಟೇ. ಹೌದಾ? 1,500,000ದಿಂದ 25,000 ಬಂದಿದ್ದೀರಾ ನೀವು ಟೋಟಲ್ ಆಗಿ? 26 ವರ್ಷ ಆಗ್ತಾ ಇದೆ. 26 ವರ್ಷಕ್ಕೆ 26 ವರ್ಷ ಸರ್ವಿಸಿಗೆ ಅಷ್ಟೇ. 25,000 ನಿಮಗೆ ಸ್ಯಾಲ್ರಿ ಅಂದ್ರೆ ಒಂದು ವರ್ಷಕ್ಕೆ 1,000 ಹೆಚ್ಚಾಗ್ತಾ ಬಂದಿದೆ. ಅಣ್ಣ ನಿಮಗೆ ಅನ್ಸಲ್ವಾ ಈ ಸ್ಯಾಲ್ರಿ ನನಗೆ ಸಾಕಾಗಲ್ಲ, ಬಿಟ್ಟು ಬೇರೆದು ಯಾವ್ದಾದ್ರು ಚೆನ್ನಾಗಿರೋ ಜಾಸ್ತಿ ಬರೋದು ನೋಡೋಣ ಅಂತ? ನಮಗೆ ಸಪೋರ್ಟ್ ಇಲ್ಲ. ಇವಾಗ ನಾನು ಒಂದು ಟ್ಯಾಕ್ಸಿ ಹಾಕೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ದುಡ್ಬೇಕು, ಕಾರ್ ಬೇಕು, ಲಕ್ಷಾಂತರ ರೂಪಾಯಿ ನಾನು ಈ ಕಡೆ ಹಾಕಕ್ಕೆ ಹೋದ್ರೆ ಆ ಕಡೆ ಮಕ್ಕಳು ಓದೋಗುತ್ತೆ, ನಮ್ಮ ಸಂಸಾರ ಹಾಳಾಗುತ್ತೆ. ಮತ್ತೆ ನಿಮ್ಮ ಲೈಫಾಗಿ ನೀವೇನು ತಪ್ಪು ಮಾಡಿದ್ದೀರಾ ಅದು ಮಾಡಬಾರ್ದಾಗಿತ್ತು ನಾನು ಅಂತ ಅನ್ಕೋತೀರಾ ಯಾವಾಗಲೂ? ಮದುವೆ ಮಾಡ್ಕೊಂಡಿದ್ದು ದುಡ್ಡು ತಪ್ಪು. ಹೌದಾ ಅಣ್ಣ? ಯಾಕಣ್ಣ ಮದುವೆ ಮಾಡ್ಕೊಂಡಿದ್ದು ದುಡ್ಡು ತಪ್ಪ ನಿಮ್ಮ ಲೈಫಾಗೆ? ಹೌದು, ಮದುವೆ ಮಾಡ್ಕೊಂಡ್ರೆ ಜವಾಬ್ದಾರಿ ಬೆಳೀತದಲ್ಲ, ಅದಕ್ಕೋಸ್ಕರ ನಾವೇನು ಬದುಕಲ್ಲ. ಮದುವೆ ಆದರೆ ಎಲ್ಲ ನಾವು ಡೆಡ್ ಬಾಡಿನೇ ಲೆಕ್ಕ. ಡೆಡ್ ಬಾಡಿ ಥರ ಲೆಕ್ಕ. ಯಾಕಣ್ಣ? ಯಾಕಾದ್ರೆ ಹೆಂಡತಿಗೋಸ್ಕರ ಬದುಕಬೇಕು, ಮಕ್ಕಳಿಗೋಸ್ಕರ ಬದುಕಬೇಕು ಅಷ್ಟೇ. ನಾವು ಫ್ರೀ ಬರ್ಡ್ ಆಗಲ್ಲ. ಮನುಷ್ಯ ಅಂದಮೇಲೆ ಫ್ರೀ ಆಗಿರ್ಬೇಕಲ್ವಾ? ನಾವು ಫ್ರೀ ಆಗಿರಲ್ಲ. ಜವಾಬ್ದಾರಿ ತಲೆ ಮೇಲೆ ಹೊತ್ಕೊಂಡೇ ಸುತ್ತಾ ಇರಬೇಕಾಗುತ್ತೆ. ಎಲ್ಲೋದ್ರೂ ಮನೆ ನೆನ್ಪು ಬರ್ತಿರುತ್ತೆ ನಮಗೆ. ಸೊ ಅದಕ್ಕೆ ನಿಮಗೆ ನಾವು ಸಾಯಕ್ಕೂ ಫ್ರೀಡಮ್ ಇಲ್ಲ ಅಂತ ಪರಿಸ್ಥಿತಿ ಇವಾಗ ನಮ್ದು. ಹೌದು, ಇವಾಗ ಅರ್ಧದಲ್ಲಿ ನಾವು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಆಗಲ್ಲ ನಿಜವಾಗ್ಲೂ ಅಣ್ಣ. ಒಂದ್ಸರಿ ಮದುವೆ ಆದರೆ ಹೆಂಗೆ ಬಿಟ್ಟು ಹೋಗೋಕ್ಕಾಗುತ್ತೆ ಹೇಳಿ? ಅದು ನಿಜಾನೇ. ಸೊ ಅಂದರೆ ಇವಾಗ ನಿಮ್ಮ ಲೈಫಾಗಿ ನೀವು ಮಾಡಿರೋ ದೊಡ್ಡ ತಪ್ಪು ಅಂದರೆ ಮದುವೆ ಆಗಿದ್ದು. ಬೇಗ ಮದುವೆ ಆಗಿದ್ದೊಂದು, ಮಕ್ಕಳು ಮರಿ ಪ್ಲಾನಿಂಗ್ ಇಲ್ದಿರ ಮಾಡ್ಕೊಳ್ಳೋದು ತುಂಬ. ಸೊ ಏನು ಎಫೆಕ್ಟ್ ಆಯ್ತು ನಿಮಗೆ? ಎಫೆಕ್ಟ್ ಏನಾಗುತ್ತೆ ಹೇಳಿಲ್ವಾ? ಇವಾಗ ನಾನು 25,000 ಸಂಬಳ ಬಿಟ್ಟು ಬೇರೆ ಏನು ಮಾಡೋಕ್ಕೂ ಆಗಲ್ಲ. ಓಕೆ, ಯಾಕಂದರೆ ಧೈರ್ಯ ಸಾಲಲ್ಲ. ಈ ಕಡೆ ಮಕ್ಕಳು ಓದ್ತಾ ಇರ್ತಾರೆ, ಚಿಕ್ಕವರು ದೊಡ್ಡವರು ಓದ್ತಾ ಇರ್ತಾರೆ, ಮನೆ ಕಷ್ಟ ಇರುತ್ತೆ. ನಾವು ಅವಾಗೇನೋ ಒಂದು ಮಾಡೋಕ್ಕೆ ಹೋದರೆ ದಬಾಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ಹೌದಣ್ಣ, ನಿಜ. ಈ ಕಡೆ ಅದು ಲಾಸ್, ಈ ಕಡೆ ಇದು ಲಾಸ್. ಆಮೇಲೆ ಯಾವುದೋ ಇರೋಕ್ಕೆ ಮನೆ ಮಠ ಇದ್ದರೆ ಅದನ್ನು ಮಾರ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಹೆಂಡತಿ ಮಕ್ಕಳನ್ನ ರೋಡಲ್ಲಿ ನಿಲ್ಲಿಸ್ಬೇಕಾಗತ್ತೆ. ನನ್ನ ಮಕ್ಕಳು ಹೆಂಡತಿ ಮಕ್ಕಳು ಸ್ವಂತ ಮನೇಲಿ ಇದ್ದಾರೆ, ಯಾವುದೋ ಎಂಥದೋ ಒಂದು ಸ್ವಂತ ಮನೇಲಿ ಇದ್ದಾರೆ. ಅವ್ರನ್ನ ನಾನು ಎಳೆದು ರೋಡ್ಗೆ ಹಾಕೋದು ತಪ್ಪು ನಂದಾಗುತ್ತಾ ಅವ್ರದ್ದಾಗುತ್ತಾ? ನಿಮ್ಮದೇ. ಅದಕ್ಕೆ ಇರೋದ್ರಲ್ಲಿ ಬದುಕೋದು ಕಲ್ತ್ಕೊಬಿಟ್ರೆ ನಮ್ಮ ಮನೆ ಬರೋ ಇಷ್ಟ ಅಂತ ಹೋಗ್ತಾ ಇರ್ಬೇಕು ಅಷ್ಟೇ. ಓಕೆ ಗೊತ್ತಾಯ್ತಣ್ಣ.
ಸೊ ಅಂದರೆ ನೀವು ರಿಸ್ಕ್ ಸ್ವಲ್ಪ ಡೇಂಜರ್ ಅಂತ ಹೇಳ್ತಿದ್ದೀರಾ. ರಿಸ್ಕ್ ತಗೊಳಕ್ಕೆ ನಮಗೆ ಚಾನ್ಸ್ ಇಲ್ಲ ಅಷ್ಟೇ, ಡೇಂಜರ್ ನಾನು ಹೇಳ್ತಾ ಇಲ್ಲ. ಏನು ಮಾಡೋದಕ್ಕೂ ನನಗೆ ಅವಕಾಶ ಇಲ್ಲ. ಅಣ್ಣ ಇವಾಗ ನಿಮ್ಗೆ ಯಾವತ್ತಾದರೂ ಅನಿಸಿಲ್ವಾ ನಾನು 1 ಲಕ್ಷ ದುಡಿಬೇಕಲ್ಲ ತಿಂಗಳಿಗೆ, ಏನು ಮಾಡಲಿ, ಏನು ಮಾಡಲೇಬೇಕು, ನಾನು ಏನಾದರೂ ಮಾಡಲೇಬೇಕು ಲೈಫಾಗೆ ಅಂತ ಅನಿಸಿಲ್ವಾ ನಿಮಗೆ? ದಿನ 24 ಅವರ್ಸಲ್ಲಿ ಎಷ್ಟು ಮಿನಿಟ್ಸ್ ಇದೆಯೋ ಅಷ್ಟು ಮಿನಿಟ್ಸು ಅನಿಸುತ್ತೆ. ಅನಿಸುತ್ತೆ, ಆದರೆ ನಮಗೆ ದಾರಿ ಇಲ್ಲ.